ಪ್ಯಾನ್ ಇಂಡಿಯಾನೇ ನೋಡ್ಬೋದು ಅಂತ ಒಂದು ಮೆಸೇಜ್ ಇದೆ. ಹನಿ ಟ್ರ್ಯಾಪ್ ಅನ್ನೋ ಒಂದು ಇದರಲ್ಲಿ ಸುಮಾರು ಜನ ಯುವಕರು ಈ ಯುವಕರು ತುಂಬಾ ಟ್ರ್ಯಾಪ್ ಮಾಡ್ತಾ ಇದಾರೆ ಹನಿ ಟ್ರ್ಯಾಪ್ ಅನ್ನೋ ಇದರಲ್ಲಿ. ಸೊ ಚೆನ್ನಾಗಿದೆ 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 ಸರ್. ಚೆನ್ನಾಗಿದೆ ಅಷ್ಟೇ, ಎಲ್ಲರೂ ಬಂದು ನೋಡಿ. ಒಂದು ಚಾಕ್ಲೇಟ್ ಬಾಯ್ ಮತ್ತೆ ಲವರ್ ಬಾಯ್ ತರ ನೋಡಿದ್ರಿ, ಇದ್ರಲ್ಲಿ ಆಕ್ಷನ್ ತರ ಇದೆ ಅಂತ ನಿಮ್ಗೆ ಏನ್ ಅನ್ಸ್ತಿದೆ? ಅಡ್ಜಸ್ಟ್ ಆಯ್ತಾನೆ ಅವ್ರಿಗೆ? ಚೆನ್ನಾಗಿದೆ ಅಷ್ಟೇ, ಎಲ್ಲರೂ ಬಂದು ನೋಡೋ ತರ ಇದೆ, ನೋಡಿ ಎಲ್ಲರೂ. ಅವ್ರು ಏನ್ ಅನ್ಕೊಳ್ತಾರೋ ಯಾರಿಗ್ ಗೊತ್ತು. ನಮಗಂತೂ ಇಷ್ಟ ಆಯ್ತು, ನಾವು ನೋಡಿದ್ವಿ, ಬೇರೆಯವರು ಬಂದು ನೋಡ್ಲಿ ಅಂತ ಪ್ರೋತ್ಸಾಹಿಸ್ತಾರೆ. ಇಲ್ಲ ಸರ್, ಅವ್ರನ್ನ ಕೇಳಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನೋಡೋರ್ಗೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ನೋಡೋ ಸಿನಿಮಾ ಫ್ಯಾಮಿಲಿ ನೋಡೋ ಸಿನಿಮಾ. ನಮಸ್ತೆ. ನೀವು ಸಿನಿಮಾದ ಒಂದು ಭಾಗನ ಇಲ್ಲಾಂದ್ರೆ ಆಡಿಯನ್ಸ್ ಆಗಿ ನೋಡ್ತೀರಾ? ಹೌದು, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹನಿ ಟ್ರ್ಯಾಪ್ ಅನ್ನೋ ಒಂದು ಇದರಲ್ಲಿ. ನಿರ್ಮಾಪಕರು ಮತ್ತು ವೆಂಕಟೇಶ್ ಮೂರ್ತಿ ಅವರು ಆಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ಸ್, ಸ್ಟಂಟ್ಸ್ ಎಲ್ಲ ಚೆನ್ನಾಗಿದೆ. ಮತ್ತೆ ಧರ್ಮಕೀರ್ತಿರಾಜ್ ಅವ್ರ ಆಕ್ಟಿಂಗು ಚೆನ್ನಾಗಿದೆ. ಸೊ ಎಲ್ಲ ಕುಟುಂಬ ಸಮೇತವಾಗಿ ನೋಡೋ ಅಂತ ಒಂದು ಚಲನಚಿತ್ರ ಇದು. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಂತೀವಿ. ಎಂಟೈರ್ ಕರ್ನಾಟಕ ನೋಡೋಂಥ ಸಿನಿಮೆ, ಎಂಟೈರ್ ಅಲ್ಲ, ಪ್ಯಾನ್ ಇಂಡಿಯಾನೇ ನೋಡ್ಬೋದು ಅಂತ ಒಂದು ಮೆಸೇಜ್ ಇದೆ ಹನಿ ಟ್ರ್ಯಾಪ್ ಅನ್ನೋ ಒಂದು ಇದರಲ್ಲಿ. ಸುಮಾರು ಜನ ಯುವಕರು ಈ ಯುವಕರು ತುಂಬಾ ಟ್ರ್ಯಾಪ್ ಮಾಡ್ತಾ ಇದಾರೆ ಹನಿ ಟ್ರ್ಯಾಪ್ ಅನ್ನೋ ಇದರಲ್ಲಿ. ಸೊ ಅದಕ್ಕಾಗಿ ನೋಡ್ಲೇಬೇಕಿದೆ. ಸುಮಾರು ಆಗಿದೆ, ಇಂಥ ಇನ್ಸಿಡೆಂಟ್ ಸುಮಾರು ನಡೀತಾ ಇದೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ, ಪಿಕ್ಚರ್ ಮೂಲಕವಾಗಿ ಇದನ್ನ ತೋರಿಸಿದ್ದಾರೆ. ಧರ್ಮಕೀರ್ತಿರಾಜ್ ಅವರು ಡಿಫ್ರೆಂಟ್ ಲುಕ್ ಅಲ್ಲಿ ಇದ್ದಾರೆ, ಡಿಫ್ರೆಂಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಹೌದೌದೌದು. ಇಷ್ಟಿನ ಚಾಕ್ಲೇಟ್ ಬಾಯ್ ತರ ಇಲ್ಲ, ಇದು ಆಕ್ಷನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಕ್ಷನ್ ಚೆನ್ನಾಗಿದೆ ಸರ್.